ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕನ್ಯಾ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನೇನಿದೆ, ಕನ್ಯಾ ರಾಶಿಯವರ ಗೋಚಾರ ಫಲಗಳೇನು, ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎಷ್ಟೆಲ್ಲ ಅದೃಷ್ಟ ಅನ್ನೋದು ಬರುತ್ತೆ, ಎಷ್ಟೆಲ್ಲ ಕಷ್ಟಗಳು ಕೂಡ ಬರುತ್ತೆ, ಆ ಕಷ್ಟಗಳಿಗೆ ಪರಿಹಾರಗಳೇನು, ಕನ್ಯಾ ರಾಶಿಯವರ ಗೋಚಾರ ಫಲಗಳೇನು, ಕನ್ಯಾ ರಾಶಿಯವರಿಗೆ ಗುರು ಬುಧ ರವಿ ಎಲ್ಲವೂ ಕೂಡ ಅನುಕೂಲಕರವಾಗಿರೋದ್ರಿಂದ ಒಂದು 85% ಅದ್ಭುತವಾಗಿರುತ್ತೆ. ಹಾಗಾದರೆ ಕನ್ಯಾ ರಾಶಿಯವರ ಗೋಚಾರ ಫಲಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ಬರುತ್ತೆ. ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ, ಗುರು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರುಗ್ರಹ, ಬುಧ ಗ್ರಹ, ರವಿ ಗ್ರಹ ಇರೋದ್ರಿಂದ ಸಾಕಷ್ಟು ಲಾಭ ಅನ್ನೋದು ಕೂಡ ಇರುತ್ತೆ. ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಒಂದು 85% ಶುಭ ಫಲಗಳೇ ಇದೆ. ಕಷ್ಟ ಅನ್ನೋದು ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ. ರವಿ, ಬುಧ, ಗುರು ಈ ಮೂರೂ ಗ್ರಹ ಒಳ್ಳೆಯ ಸ್ಥಾನದಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತೆ. ಇನ್ನು ಗುರುಗ್ರಹದಿಂದ ಸ್ವಲ್ಪ ಕೆಲಸದಲ್ಲಿ ಅಲೆದಾಟ ಇದ್ರೂ ಕೂಡ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಗುರು ತನ್ನ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ, ಕನ್ಯಾ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಸ್ವಲ್ಪ ಕೆಲಸ, ನೀವು ಮಾಡುವಂಥ ಉದ್ಯೋಗಗಳನ್ನ ಕಳ್ಕೊಂಡಿರ್ತೀರ, ಒಳ್ಳೆಯ ಉದ್ಯೋಗನ ಹುಡುಕ್ತಿರ್ತೀರ ಅಂದ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಅಲೆದಾಟ ಇದ್ರೂ ಕೂಡ ಉತ್ತಮವಾದಂತಹ ಕೆಲಸ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ಹಾಗಾಗಿ ಕೆಲಸದ ವಿಷಯದಲ್ಲೂ ಕೂಡ ಗುರುಗ್ರಹದಿಂದ ಈ ತಿಂಗಳಲ್ಲಿ ಅದ್ಭುತವಾಗಿರುತ್ತೆ. ಇನ್ನು ಬುಧನಿಂದ ವ್ಯಾಪಾರ ವ್ಯವಹಾರ ವಿಸ್ತರಣೆ ಆಗುತ್ತೆ. ನೀವೇನು ಮಾಡ್ತಿರ್ತಿರೋ ವ್ಯಾಪಾರ ವ್ಯವಹಾರಗಳನ್ನ ಬುಧ ಗ್ರಹ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ವಿಸ್ತರಣೆ ಆಗುತ್ತೆ. ದೊಡ್ಡ ಮಟ್ಟಿನದಾಗಿ ತುಂಬ ಕಡೆ ಬ್ರಾಂಚಸ್ನ ಓಪನ್ ಮಾಡೋದು, ಈ ರೀತಿಯಾಗಿ ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡಿಕೊಂಡಷ್ಟು ನಿಮಗೆ ಲಾಭ ಅನ್ನೋದು ಬರುತ್ತೆ, ಹಣಕಾಸು ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇನ್ನು ರವಿ ಗ್ರಹದಿಂದ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಅನ್ನೋದು ಕೂಡ ಹೆಚ್ಚಾಗುತ್ತೆ. ರವಿ ಕೂಡ ಅನುಕೂಲಕರವಾಗಿರೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನೀವು ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿ ಅನ್ನೋದನ್ನು ನೀವು ಗುರುತಿಸ್ಕೊಳ್ತೀರಾ. ಹಾಗಾಗಿ ಸಾಕಷ್ಟು ಒಳ್ಳೆಯದೇ ಆಗುತ್ತೆ ಈ ತಿಂಗಳಲ್ಲಿ. ಈ ಮೂರೂ ಗ್ರಹಗಳ ಯೋಗದಿಂದ ವಿಪರೀತವಾದಂತಹ ಅದೃಷ್ಟ ಅನ್ನೋದು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಬರುತ್ತೆ. ಈ ಮೂರೂ ಗ್ರಹಗಳು ಕೂಡ ಈ ತಿಂಗಳಲ್ಲಿ ಅದೃಷ್ಟಕಾರಕವಾಗಿರೋದ್ರಿಂದ, ಯೋಗ ಕೊಡುವಂತಹ ಗ್ರಹಗಳಾಗಿರೋದ್ರಿಂದ ವಿಪರೀತವಾದಂತಹ ಅದೃಷ್ಟ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ. ಶುಕ್ರ ಗ್ರಹದಿಂದಲೂ ಕೂಡ ಜೂನ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಸಡನ್ನಾಗಿ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಆ ರೀತಿಯಾಗಿ ನಿಮಗೆ ಅದೃಷ್ಟ ಅನ್ನೋದು ಶುಕ್ರನಿಂದ ಬರುತ್ತೆ. ಹೆಚ್ಚು ಹಣ ಬರುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ. ಸಡನ್ನಾಗಿ ಜಾಸ್ತಿ ಹಣನ ನೀವು ಸಂಪಾದನೆ ಮಾಡಬಹುದು. ಶಾರ್ಟ್ ಟೈಮಲ್ಲಿ ಅತಿ ಹೆಚ್ಚಿನ ಹಣ ಅನ್ನೋದು ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಬರಬೇಕಾಗಿರುವಂತಹ ಹಣ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ. ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣನ ಪಡ್ಕೋತೀರಾ ಅಂತ ಮೊದಲೇ ಹೇಳಿದ್ದೀನಿ. ಹಾಗೆಯೇ ನೀವು ಯಾರಿಗಾದರೂ ಸಾಲನ ಕೊಟ್ಟಿರ್ತೀರಾ, ಆ ಹಣ ಬರದೇನೆ ತುಂಬಾ ಒದ್ದಾಡ್ತಿರ್ತೀರಾ, ಅಂತಹ ಹಣಗಳು ಕೂಡ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಮ ಕೈ ಸೇರುತ್ತೆ. ಇನ್ನು ರಾಹುವಿನಿಂದ ಆಶ್ಚರ್ಯವಾದಂತಹ ಖುಷಿಯಾಗಿರುವಂತಹ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ. ಹಾಗೆಯೇ ಆಗದೇ ಇರುವಂತಹ ಕೆಲಸಗಳು ಕೂಡ ಈ ತಿಂಗಳಲ್ಲಿ ಆಗುತ್ತೆ. ರಾಹು ಕೂಡ ನಿಮಗೆ ಸರ್ಪ್ರೈಸಸ್ನ ಈ ತಿಂಗಳಲ್ಲಿ ಕೊಡ್ತಾರೆ. ಹಾಗೆಯೇ ತುಂಬ ಖುಷಿಯಿಂದ ನಿಮ್ಮ ಜೀವನನ ಈ ತಿಂಗಳಲ್ಲಿ ಸಾಗಿಸುವಂಥ ಸಂದರ್ಭ ಕೂಡ ಈ ತಿಂಗಳಲ್ಲಿ ಎದುರಾಗುತ್ತೆ. ಹಾಗೆಯೇ ನೀವು ಯಾವ ಕೆಲಸ ಆಗಲ್ಲ ಅಂತ ಅಂದ್ಕೊಂಡಿರ್ತೀರೋ ಅಂತಹ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಅಂತಹ ಕೆಲಸಗಳಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಕೂಡ ಸಿಗುತ್ತೆ. ಇನ್ನು ಕಷ್ಟದಿಂದ ಸುಖದ ಜೀವನ ಅನ್ನೋದು ಕೂಡ ಶುರುವಾಗುತ್ತೆ.
ನಿಮಗೆ ಎಷ್ಟು ಕಷ್ಟ ಇರುತ್ತೋ ಅಷ್ಟು ಸುಖದ ಜೀವನ ಅನ್ನೋದು ಈ ತಿಂಗಳಲ್ಲಿ ಸಿಗುತ್ತೆ. ಇನ್ನು ತಂತ್ರಜ್ಞಾನದ ಟೆಕ್ನಾಲಜಿ ಬಗ್ಗೆ ಕೆಲಸ ಮಾಡೋರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಯಶಸ್ಸು ಅನ್ನೋದು ಇರುತ್ತೆ. ಹಾಗೆಯೇ ರಾಹು ಕೂಡ ಅನುಕೂಲಕರವಾಗಿದ್ದಾರೆ. ಹಾಗಾಗಿ ರಾಹುವಿನಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅನ್ನೋದು ಕೂಡ ಬರಲ್ಲ. ಇನ್ನು ಪಿತ್ರಾರ್ಜಿತ ಆಸ್ತಿ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬರುತ್ತೆ. ರಾಹು ಕೆಟ್ಟೋರಾಗಿರಬಾರ್ದು. ರಾಹು ಕೆಟ್ಟೋರಾಗಿದ್ದರೆ ಹೇಗಿರುತ್ತೆ ಅಂದರೆ ತುಂಬ ಕಷ್ಟಗಳನ್ನ ಕೊಟ್ಬಿಡ್ತಾರೆ. ಆದರೆ ಪಿತ್ರಾರ್ಜಿತ ಆಸ್ತಿ ಕೂಡ ಈ ತಿಂಗಳಲ್ಲಿ ಬಂದು ನಿಮ್ಮ ಕೈ ಸೇರುತ್ತೆ. ಯಾವ ಥರ ಅಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿರುತ್ತೆ. ಕಲಹಗಳು ಎಲ್ಲವೂ ಕೂಡ ಇರುತ್ತೆ, ಆದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಂತಹ ಪಿತ್ರಾರ್ಜಿತ ಆಸ್ತಿ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ರಾಶಿಯವರಿಗೆ ಈ ತಿಂಗಳು ಒಂದು 85% ಚೆನ್ನಾಗಿರುತ್ತೆ. ಅನುಕೂಲಕರವಾಗಿರುವಂಥ ವಾತಾವರಣ ಅನ್ನೋದೇ ಇರುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳ ಬಗ್ಗೆ ನೋಡಿದ್ದಾಯಿತು. ಎಲ್ಲವೂ ಕೂಡ ಒಳ್ಳೆಯ ಫಲಗಳನ್ನ ಹೇಳಿದ್ದಾಯಿತು. ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು, ಅನಾನುಕೂಲಗಳನ್ನು ತಂದುಕೊಡುವಂತಹ ವಿಚಾರಗಳೇನು ಎಂಬುದರ ಬಗ್ಗೆ ನೋಡೋದಾದರೆ, ಕುಜ ನೀಚನಾಗಿರೋದ್ರಿಂದ ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಕುಜಗ್ರಹ ಸಡನ್ ಆಗಿ ಕೋಪ ಕೊಡ್ತಾರೆ, ಟೆನ್ಷನ್ಸ್ ಕೊಡ್ತಾರೆ. ಹಾಗಾಗಿ ನಿಮಗೆ ಕೋಪ ಅನ್ನೋದು ಕೂಡ ಹೆಚ್ಚಾಗಿರೋದ್ರಿಂದ ತಾಳ್ಮೆ ಅನ್ನೋದನ್ನು ಕಳ್ಕೊತೀರಾ. ಹಾಗಾಗಿ ಈ ತಿಂಗಳಲ್ಲಿ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ. ಆತುರದ ನಿರ್ಧಾರನ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ತಿಂಗಳಲ್ಲಿ ತಗೋಬೇಡಿ. ದುಡುಕಿ ಯಾವುದೇ ನಿರ್ಧಾರನೂ ಮಾಡಬೇಡಿ. ಯಾಕೆಂದರೆ ಇದರಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಅನ್ನೋದು ಬರುತ್ತೆ. ನೀವು ಎಷ್ಟು ಒಳ್ಳೆಯ ನಿರ್ಧಾರನ ತಗೋತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಸಡನ್ನಾಗಿ ಯಾವುದೇ ರೀತಿಯಾದಂತಹ ಡಿಸಿಷನ್ನ ನೀವು ತಗೋಬೇಡಿ. ಇನ್ನು ವಿವಾಹಕ್ಕೆ ತುಂಬಾ ವಿಳಂಬವಾಗಬಹುದು. ವಿವಾಹದ ಮಾತುಕತೆನ ಮದುವೆಗೆ ಇದು ಸೂಕ್ತ ಸಮಯವಾಗಿಲ್ಲದೆ ಇರೋದ್ರಿಂದ ನೀವು ಸ್ವಲ್ಪ ಮುಂದೆ ಬಿಟ್ಟು ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಮದುವೆಯಲ್ಲಿ ತುಂಬಾ ವಿಳಂಬ ಅನ್ನೋದನ್ನು, ಜಗಳಗಳು ಅನ್ನೋದನ್ನು ಕಾಣಬೇಕಾಗತ್ತೆ. ಮದುವೆಗೆ ಯಾವುದೇ ರೀತಿಯಾದಂತಹ ಸೂಕ್ತ ಸಮಯ ಇದಾಗಿರೋದಿಲ್ಲ. ಇನ್ನು ಪ್ರೀತಿ ಪ್ರೇಮದಲ್ಲಿ ದೂರಾಗುವಂತಹ ಸಾಧ್ಯತೆ ಇರುತ್ತೆ. ತುಂಬ ವರ್ಷಗಳಿಂದ ಪ್ರೀತಿ ಪ್ರೇಮ ಮಾಡ್ತಾ ಇರ್ತೀರಾ. ಸಡನ್ನಾಗಿ ನಿಮ್ಮ ಕೋಪದಿಂದ ಪ್ರೀತಿ ಪ್ರೇಮ ಹಾಳಾಗಬಹುದು. ಹಾಗಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ವಾಹನ ಚಾಲನೆ ಮಾಡುವಾಗ ಹುಷಾರಾಗಿರಬೇಕಾಗತ್ತೆ. ನೀವು ವಾಹನನ ಚಲಾನೆ ಮಾಡಬೇಕಾದ್ರೆ ಖಂಡಿತವಾಗಿಯೂ ಕೂಡ ತುಂಬ ಸ್ಪೀಡಾಗಿ ಹೋಗಬೇಡಿ. ಹುಷಾರಾಗಿ ಗಮನ ಇಟ್ಟು ನೀವು ಹೋಗಬೇಕಾಗತ್ತೆ. ಗುರುಬಲ ಕೂಡ ಇಲ್ಲದೆ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಗುರುಬಲ ಇಲ್ಲದೆ ಇರೋದ್ರಿಂದ ನೀವು ಸಾಕಷ್ಟು ಹುಷಾರಾಗಿರೋದು ತುಂಬಾ ಮುಖ್ಯವಾಗಿರುತ್ತೆ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಸುಖದ ಜೀವನ ಅನ್ನೋದನ್ನು ನೀವು ಕಾಣ್ತೀರಾ. ಹಾಗಾಗಿ ಸತತ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಸುಖ ಅನ್ನೋದನ್ನು ನೀವು ಈ ತಿಂಗಳಲ್ಲಿ ಕಾಣ್ತೀರಾ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಕೃಷ್ಣನ ಆರಾಧನೆ ಮಾಡಿದ್ರೆ ಒಳಿತಾಗುತ್ತೆ. ಗುರುವಿನ ಆರಾಧನೆ ಕೂಡ ಮಾಡಿ, ಆಗ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬಂತು, ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಆ ಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದನ್ನು. ಹಾಗೆಯೇ ನಿಮ್ಮದು ಕೂಡ ಕನ್ಯಾ ರಾಶಿಯಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ತಪ್ಪದೇ ಈಗಲೇ ಕನ್ಯಾ ರಾಶಿಯವರು ಓಂ ಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.